ಆಗಿರುವಂತಹ ಕೆಲವು ಅಧಿಕಾರಿಗಳು ಇಲ್ಲಿ ನಿಸ್ಸಹಾಯಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಅಸಹಾಯಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಒತ್ತಡಗಳಿಗೆ ಮಣಿಯುತ್ತಾ ಇದ್ದಾರೆ. ಇಂಥ ಒತ್ತಡಗಳಿಗೆ ಮಣಿದು ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಿಮಗೆ ಕೊಡುವಂತಹ ಸಂಬಳ, ನಿಮಗೆ ಕೊಡುವಂತಹ ಭತ್ಯೆಗಳು ನಮ್ಮ ತೆರಿಗೆ ಹಣದಿಂದ ಕೊಡುವಂತದ್ದು ಅಂತ ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಒತ್ತಡಗಳಿಗೆ ಮಣಿದು ನಾವು ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಪ್ರತಿಜ್ಞಾ ಸ್ವೀಕರಿಸಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಇವತ್ತು ಸಂಘ ಪರಿವಾರದ ನಾಯಕರುಗಳ, ಇಲ್ಲಿನ ಎಂಪಿಯ, ಇಲ್ಲಿನ ಎಂಎಲ್ಎಯ ಅವರ ರಾಜಕೀಯ ಒತ್ತಡಗಳಿಗೆ ಮಣಿದು ನೀವು ಕೆಲಸ ಮಾಡುವಂತಹ ಒಂದು ಅವಸ್ಥೆಗೆ ನಾವು ಈ ನಾಡು ಬಂದಿದೆ ಅಂತ ಹೇಳಿದರೆ ಅದು ಬಹಳ ಒಂದು ಅಪಾಯದ ಒಂದು ಸೂಚನೆಯಾಗಿರುತ್ತದೆ. ನಿಮಗೆ ಅಂತ ಒತ್ತಡಗಳಿದ್ದರೆ ನೀವು ಆ ಕೆಲಸವನ್ನು ನೀವು ಮಾಡಬೇಡಿ. ನೀವು ಮಾಡುವುದಾದರೆ ಹೇಮಂತ ಕರ್ಕರೆಯಂತೆ, ಚಂಜೀವ ಭಟ್ರಂತೆ ನಿರ್ಭೀತಿಯಿಂದ ನೀವು ಕೆಲಸವನ್ನು ನೀವು ನಿರ್ವಹಿಸಿ. ಅದು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಸ್ವಾಭಿಮಾನದಿಂದ ನಿಮ್ಮನ್ನು ಕೆಲಸ ಮಾಡಲಿಕ್ಕೆ ಸಂಘ ಪರಿವಾರದ ಬೃಂದಗಳು, ಈ ಸಂಘ ಪರಿವಾರದ ಈ ಚೇಲಾಗಳು, ಈ ಸಂಘ ಪರಿವಾರದ ಜನಪ್ರತಿನಿಧಿಗಳು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಜಿ IAS ಅಧಿಕಾರಿಯಾಗಿದ್ದ ಶಶಿಕಾಂತ್ ಶೆಂಟಿಲ್ ರೀತಿಯಲ್ಲಿ ಅವರ ಮುಖಕ್ಕೆ ರಾಜೀನಾಮೆಯನ್ನು ಬಿಸಾಡಿ ನೀವು ಹೊರಗೆ ಬನ್ನಿ. ನಿಮ್ಮೊಂದಿಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಿರ್ತಾರೆ. ಈ ನಾಡಿನ ಪ್ರಜ್ಞಾವಂತ ಜನತೆ ನಿಮ್ಮೊಂದಿಗೆ ಖಂಡಿತವಾಗಿಯೂ ಇರ್ತಾರೆ. ಅದೇ ರೀತಿ ಇಲ್ಲಿನ MP, ಇಲ್ಲಿನ MLA ಬಹಳ ಒಂದು ಗೂಂಡಾಗಳ ರೀತಿಯಲ್ಲಿ ಅವರ ತಮ್ಮ ಜವಾಬ್ದಾರಿಯನ್ನು ಕೂಡ ಮರೆತು ಅವರು ವರ್ತಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಮಾರಕವಾದಂತಹ ಒಂದು ವಿಚಾರವಾಗಿದೆ. ಈ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇಂತಹ ಹಲವಾರು ಪ್ರಕರಣಗಳು ಕೂಡ ಈ ಹಿಂದೆ ಸಂಭವಿಸಿದವು. ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಬೆಳಾಳ್ ಅಂತ ಹೇಳುವಂತಹ ಒಂದು ಪ್ರದೇಶದಲ್ಲಿ ಒಬ್ಬರು ಸಲೀಂ ಅಂತ ಹೇಳುವಂತಹ ಬಿಡಿ ಕಾಂಟ್ರಾಕ್ಟರ್ ಒಬ್ಬರು ಇದ್ರು. ಅವರು ಬಿಡಿ ಕಾಂಟ್ರಾಕ್ಟರ್ ಅಲ್ಲಿ ಅವರಲ್ಲಿ ಬೀಡಿಗೆ ಬರುವಂತಹ ಒಂದು ಮಹಿಳೆಯನ್ನು ಅವರು ಚುಡಾಯಿಸಿದ್ದಾರೆ ಅಂತ ಹೇಳಿ ಸಂಘ ಪರಿವಾರದವರು ಕಪೋಲ ಕಲ್ಪಿತವಾದಂತಹ ಒಂದು ಕಥೆಯನ್ನು ಕಟ್ಟಿ ಪೊಲೀಸರಿಗೆ ದೂರು ಕೊಡ್ತಾರೆ. ಆ ಕೂಡಲೇ ಪೊಲೀಸರು ಅವರನ್ನು ಬಂಧಿಸ್ತಾರೆ. ಅವರ ಪರವಾಗಿ ಅಲ್ಲಿಗೆ ಬರುವಂತಹ ಬೀಡಿ ತಗೊಂಡು ಬರುವಂತ ಎಲ್ಲ ಮಹಿಳೆಯರು ಅವರ ಪರವಾಗಿ ಪೊಲೀಸರಲ್ಲಿ ಹೇಳ್ತಾರೆ, ಅವರು ಒಳ್ಳೆಯ ಜನ, ಅವರು ಅಂತ ವ್ಯಕ್ತಿ ಅಲ್ಲ ಅಂತ. ಆದ್ರೂ ಕೇಳದೆ ಸಂಘ ಪರಿವಾರದವರ ಪಿತೂರಿಗೆ ಒಳಗಾಗಿ ಅವರನ್ನು ಬಂಧಿಸ್ತಾರೆ. 3 ತಿಂಗಳು ಅವರು ಜೈಲಲ್ಲಿ ಇರ್ತಾರೆ. ಅದೇ ಸ್ವಲ್ಪ ದಿವಸ ಕಳೆದ ನಂತರ ಮಲೆಬೆಟ್ಟು ಅಂತ ಹೇಳುವಂತ ಇದೇ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪ್ರದೇಶದಲ್ಲಿ ಸಲೀಂ ಎಂಬಂತ ಒಬ್ಬ ಯುವಕ ನಡ್ಕೊಂಡು ಹೋಗುವಾಗ, ಒಬ್ಬ ಮುಸ್ಲಿಂ ಯುವಕ ನಡ್ಕೊಂಡು ಹೋಗುವಾಗ ಆತ ಒಂದು ಹುಡುಗಿಯನ್ನು ಚುಡಾಯಿಸಿದ್ದಾನೆ ಅಂತ ಹೇಳುವಂತ ಒಂದು ಕಥೆಯನ್ನು ಕಟ್ಟಿ ಆತನ ವಿರುದ್ಧ ದೂರು ದಾಖಲಾಗ್ತದೆ. ಪೋಕ್ಸೋ ಕಾಯ್ದೆಯಡಿ ಆತನನ್ನು ಬಂಧನ ಮಾಡ್ತಾರೆ. ಆ ನಂತರ 6 ತಿಂಗಳು ಕಳೆದ ನಂತರ ಆತನ ಬಿಡುಗಡೆ ಆಗ್ತದೆ. ಹೊರಗೆ ಬಂದು ಆತ ಮಾನಸಿಕವಾಗಿ ನೊಂದು ಅವಮಾನದಿಂದ